RSS ಏನ್ ಹೇಳ್ಕೊಳ್ತಾ ಇದೆ, ನಾನು ಮತ್ತೊಮ್ಮೆ RSSಗೆ ಟ್ರ್ಯಾಕಿಂಗ್ ತಗೊಂಡ್ ಬರ್ತಾ ಇದ್ದೀನಿ. RSS ಏನ್ ಹೇಳ್ತಾ ಇದೆ, ಸರ್ಕಾರದಿಂದ ಸಹಾಯ ಪಡ್ಕೊಂಡ್ರೇನೆ ನಮಗೆ ಈ ರೀತಿಯಾಗಿ ಕಂಪಲ್ಷನ್ ಬರೋದು, ನೀವು ಸರ್ಕಾರಿ ಕಾನೂನುಗಳನ್ನ ಪಾಲನೆ ಮಾಡಿ ನೋಂದಣಿ ಮಾಡಿಸ್ಕೊಳ್ಳಿ ಅಂತ ಹೇಳಿ ನಾವು ಸರ್ಕಾರದಿಂದ ಒಂದು ಪೈಸಾ ಸಹಾಯ ಪಡ್ಕೊಳ್ತಾ ಇಲ್ಲ. ಹೀಗಾಗಿ ಈ ನಿಯಮ ನಮಗೆ ಅನ್ವಯಿಸೋದಿಲ್ಲ. ಇದು ಕಾನೂನಾತ್ಮಕವಾಗಿ ಕರೆಕ್ಟ್ ವಾದನ ಅಂತ? ಕರೆಕ್ಟ್. ಇವತ್ತು ನಾನೊಂದು ವಾಯ್ಸ್ ಆಫ್ ಪಬ್ಲಿಕ್ ಅಂತ ನನ್ನ ಒಂದು ಆರ್ಗನೈಸೇಷನ್ ಒಂದು ಲೆಟರ್ ಹೆಡ್ ಮಾಡ್ಕೊಂಡೆ. ಇಟ್ ಈಸ್ ಎ ಅನ್ರಿಜಿಸ್ಟರ್ಡ್. ನಾನು ಅದ್ರ ಬಗ್ಗೆ ಎಲ್ಲ ಭಾಳ ಸಂಶೋಧನೆ ಮಾಡಿ ಈ ಪಾಯಿಂಟ್ನ ನಿಮ್ಮ ಮುಂದೆ ಎಲ್ಲರ ಮುಂದೆ ಹೇಳ್ತೀನಿ. ನನಗೊಬ್ಬ ಗೌಡ್ರು ಒಂದು 5,000 ರೂಪಾಯಿ ಕೊಡ್ತಾರೆ, ಅವರೊಂದು 2,000 ರೂಪಾಯಿ, ಇವರೊಂದು 3,000 ರೂಪಾಯಿ ಕೊಡ್ತಾರೆ. ಯಾವುದೋ ಪ್ರತಿಭಾಂತ ವಿದ್ಯಾರ್ಥಿಗಳಿಗೆ ಒಂದು ಪುರಸ್ಕಾರ ಕೊಡ್ರಿ. ನಾನು ಅವ್ರಿಗೆಲ್ಲ ಹೋಗಿ ಐಡೆಂಟಿಫೈ ಮಾಡಿ ಕೊಡ್ತೀನಿ. ಆಮೇಲೆ ಬಂದು ಗೌಡ್ರೆ ಅವ್ರಿಗೆಲ್ಲ ಹಿಂಗೆ ಕೊಟ್ಟಿದ್ದೀನಿ ಅಂತ ಅವ್ರಿಗೆ ಯಾರು ಕೇಳ್ತಾರೆ ಅವ್ರಿಗೆ ಕೊಡ್ತಾರೆ. ಮುಗೀತಾ? ಸಮಸ್ಯೆ ಇಲ್ಲ. 5,000 ಕೋಟಿ ಒಂದು ಸ್ವಲ್ಪ ಮಾತಾಡಬೇಡಿ. ಇವತ್ತು ನಿಮಗೆ ಎಲ್ಲ ಪಕ್ಷಗಳು ಕೆಲವೊಂದಷ್ಟು ಜನ ಬಟ್ಟಂಗಿಗಳಿರ್ತಾರೆ. ಅವ್ರಿಗೆ ಒಂದು ಹೆಡ್ ಆಫೀಸಲ್ಲಿ ಮೇಲ್ಗಡೆ ಒಬ್ಬ ನೀನು ಹೀಗೆ ಮಾಡು ಅಂತ ಒಂದು ಡೈರೆಕ್ಷನ್ ಇರ್ತದೆ. ಇವತ್ತು ಅವರ ಇದರೊಳಗಡೆ ಅದು ಹೋಗಿ ಹೋಗಿ ಭಾಳ ಕಷ್ಟಪಟ್ಟು ಪುನಃ ಹೋಮ್ನೇ ಹಿಡಿಬೇಕು ಅಂತ ಒಂದು ಆಸೆ. ಅವರ ಫಾದರ್ ಅಲ್ಲಿ ನಾನು ಸೆಂಟ್ರಲ್ ಇದ್ದೀನಪ್ಪ, ನೀನು ಏನು ಇಲ್ಲಿ ಮಾಡು, ಅದಕ್ಕೆಲ್ಲ ನಾನು ಬೆಂಬಲ ಕೊಡ್ತೀನಿ. ಇದು ಆಯಾ ಪಕ್ಷಗಳ ಬಗ್ಗೆ. ನಾನು ಯಾಕೆಂದರೆ ಪಕ್ಷಗಳ ಬಗ್ಗೆನೂ ಇಲ್ಲ. ನೀವು BJP ಸರ್ಕಾರದಲ್ಲೂ ನೋಡಿ, ಒಬ್ಬರು ಪುಟ್ಸ್ವಾಮಿ ಅಂತ ಒಬ್ರು ಇದ್ರು. ಯಡಿಯೂರಪ್ಪ ಅವ್ರಿಗೆ ಏನಾದರೂ ಬೈದರೆ ಅವನ್ನ ಪುಟ್ಸ್ವಾಮಿಯರೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದು ಅವನ್ನ ಪೂರ ಎಕಾಮಕ ಬೈದ್ಬಿಡ್ರಿ. ದಟ್ ಈಸ್ ಒಂದೊಂದು ಈಗ ರಾಜರಲ್ಲಿ ಹೊಗಳಿಕೊಬ್ಬರು ಇಟ್ಕೊಂಡಿದ್ದು ತೆಗಳಕ್ಕೊಬ್ಬರು ಇಟ್ಕೊಂಡಂಗೆ. ಈ ಥರದ ಒಂದೊಂದು ಕಾನೂನುಗಳನ್ನು ತರಬೇಕಾದ್ರೆ ಎಲ್ಲೂ ಹೆಸರು ಹೇಳಕ್ಕೆ ಹೋಗಲ್ಲ. ಇವತ್ತು ಇದು ಸಾರ್ವಜನಿಕ ಸ್ಥಳಗಳಲ್ಲಿ ಅದಕ್ಕೆ RSS ಅವರು ನಮ್ಮ ವಿರುದ್ಧ ಇದು ಅಂತ ಹೇಳ್ತಿದ್ದಾರೆ ಹೊರತು ಇನ್ನು ಯಾವುದೇ ರೀತಿಯ ಇದಿಲ್ಲ. ನೀವು ಹೇಳಿದಾಗೆ FCRA ಅದಕ್ಕೆ ಯಾರು ಅಪೋಸ್ ಮಾಡಿದ್ರು, ಈಗ ಇಲ್ಲಿ ಇದಕ್ಕೆ ಯಾರು ಅಪೋಸ್ ಮಾಡ್ತಾರೆ. ಅಲ್ಲಿ ಅವ್ರಿಗೆ ಬೇಕಾದಂಗೆ ತರಿಸ್ಕೋತಾರೆ ಕಾನೂನು, ಇಲ್ಲಿ ಇವ್ರಿಗೆ ಬೇಕಾದಂಗೆ ತರಿಸ್ತಾರೆ. ಲೋಹಿತ್ ಅವರೇ, ಅಕೌಂಟಬಿಲಿಟಿ ಪ್ರಶ್ನೆ ಮಾಡುವಂತಹ ವಿಚಾರವಾದಿಗಳು, ಅಕೌಂಟಬಿಲಿಟಿಯನ್ನ ಪ್ರಶ್ನೆ ಮಾಡುವಂತಹ ಸಮಾಜವಾದಿಗಳು ನಮ್ಮದೇ ರಾಜ್ಯದಲ್ಲಿ ಗ್ಯಾರಂಟಿ ಹೆಸರಲ್ಲಿ 5,000 ಕೋಟಿ ಗೃಹಲಕ್ಷ್ಮಿ ಯೋಜನೆಯ 5,000 ಕೋಟಿ ಮಿಸ್ಸಿಂಗ್ ಇದೆ ಅನ್ನೋ ಗಂಭೀರ ಆರೋಪ ಇದೆ. ಅದನ್ನ ಯಾವ ವಿಚಾರವಾದಿ ಕೂಡ ಪ್ರಶ್ನೆ ಮಾಡಿದ್ ನಾನು ನೋಡ್ಲೇ ಇಲ್ಲ, ಕೇಳಲೂ ಇಲ್ಲ. ವಾಲ್ಮೀಕಿ ನಿಗಮದ ಹಗರಣ ಆಯ್ತು ಸರ್. ವಾಲ್ಮೀಕಿ ಸಮುದಾಯ ಯಾವ ನೀವೇ ಬೆಂಬಲಿಸುವಂತಹ ಸಮುದಾಯ ಇದ್ದಾಗಲೂ ಕೂಡ ಅಲ್ಲಿ ಹಗರಣ ಆಗಿದೆ ಅಂತ ಗೊತ್ತಾದಾಗ ಅಕೌಂಟಬಿಲಿಟಿ ಪ್ರಶ್ನೆಯನ್ನ ವಿಚಾರವಾದಿಗಳು, ಸಮಾಜವಾದಿಗಳು ಕೇಳಲೇ ಇಲ್ಲ. ಈ ಅಕೌಂಟಬಿಲಿಟಿ ಪ್ರಶ್ನೆ ಕೇಳುವಾಗಲೂ ಕೂಡ ನಿಮ್ಮ ಐಡಿಯಾಲಜಿಗೆ ತಕ್ಕಂತೆ ಮಾತ್ರ ಇರುತ್ತಾ ಪ್ರಶ್ನೆಗಳು? ಅದಕ್ಕಿಂತ ಮೊದಲು ನಿಮಗೆ ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ತುಂಬಾ ಚರ್ಚೆ ಆಯಿತು. ನೀವು ಪ್ರಿಯಾಂಕಾ ಖರ್ಗೆ ಅವರು RSSನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರಿ. ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ರಿ, ಬೇಕಂತಲೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ನನಗೆ ಅನಿಸುತ್ತೆ, ಆಸ್ ಫಾರ್ ಮೀ ಇರಬಹುದು. ಪ್ರಿಯಾಂಕಾ ಖರ್ಗೆ ಅವರಿಗೆ ಈ ಮನುವಾದಿಗಳು ಅವ್ರನ್ನ ಕಳೆದ 3,000 ವರ್ಷಗಳಿಂದ ನಡೆಸ್ಕೊಂಡಿರುವ ರೀತಿ, ಅವರನ್ನ ತುಳಿದಿರುವಂಥ ರೀತಿ ಮತ್ತು ಅವರನ್ನ ನಿಕೃಷ್ಟವಾಗಿ ಈ ದೇಶದಲ್ಲಿ ಅಸ್ಪೃಶ್ಯರಾಗಿ ನೋಡಿರುವ ಕಾರಣಕ್ಕೋಸ್ಕರ ಮನುವಾದಿ RSSನ ವಿರುದ್ಧವಾಗಿ ಅವರಲ್ಲಿ ಒಂದು ರೀತಿಯಾದಂಥ ಒಂದು ದ್ವೇಷದ ಭಾವನೆಗಳು ಇರಬಹುದು. ಆದರೆ ಅವರೇನು ನೇರವಾಗಿ RSSನ ವಿರುದ್ಧವಾಗಿ ಏನೂ ಮಾಡಲಿಲ್ಲ. ಅವರು ಒಂದು ಹೋಮ್ ಮಿನಿಸ್ಟರ್ ಆಗಿ ಕ್ರಮಬದ್ಧವಾಗಿ ಈ ಸರ್ಕಾರವನ್ನು ನಡೆಸಲಿಕ್ಕೆ ಎಲ್ಲರೂ ರಿಜಿಸ್ಟರ್ ಮಾಡ್ಕೊಳ್ಳಿ, ಎಲ್ಲರೂ ಒಂದೇ ಸಮರಾಗಿ ಬನ್ನಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅಷ್ಟೇ ಬಿಟ್ರೆ ಮನುವಾದಿಗಳು ಪ್ರಿಯಾಂಕ್ ಖರ್ಗೆ ಅವರನ್ನ ಹಾಗೆ ಅವರ ತಂದೆ ಅವರನ್ನ ಜಾತಿ ಕಾರಣಕ್ಕೋಸ್ಕರ ತುಳಿಯೋ ಪ್ರಯತ್ನ ಮಾಡಿದ್ರು ಅನ್ನೋ ಅರ್ಥದಲ್ಲಿ ನೀವು ಮಾತನಾಡಿದ್ರಿ. ಬಟ್ ಅದೇ ನನಗೆ ಗೊತ್ತಿಲ್ಲ ಸರ್, ಇದು ವೈಯಕ್ತಿಕ ಸಮಾಜದಲ್ಲಿ ಚರ್ಚೆ ಆಗ್ತಿರೋದ್ರಿಂದ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅದೇ ಪ್ರಿಯಾಂಕ್ ಖರ್ಗೆ ಅವರ ಆನ್ಸೆಸ್ಟರ್ಗಳ ಮನೆಯನ್ನ ಯಾವ ಸಮುದಾಯದವರು ಸುಟ್ಟಾಕಿದ್ರು, ಆ ಸಮುದಾಯದ ಬಗ್ಗೆ ಅಸಹನೆಯೂ ಇಲ್ಲ, ಆ ಸಮುದಾಯದ ಬಗ್ಗೆ ಅವರಿಗೆ ಇದಕ್ಕೊಂದು ಉತ್ತರ ಕೊಡಬೇಕು ಅನ್ನೋದು ಇಲ್ಲ. ಕೇವಲ ಒಂದು ಸಮುದಾಯ, ಒಂದು ಸಂಘಟನೆ ಬಗ್ಗೆ ಮಾತ್ರ ದ್ವೇಷ ಯಾಕೆ? ವೈಯಕ್ತಿಕವಾಗಿ ಆಗಿದ ಮೋಸ ಆ ಸಮುದಾಯದಿಂದ ದೊಡ್ಡದಲ್ವಾ ಅಂತ ಕೇಳೋರಿದ್ದಾರೆ ಸರ್. ನನ್ನ ಪ್ರಶ್ನೆ ಅಲ್ಲ. ನೋಡಿ, 3,000 ವರ್ಷಗಳ ಇತಿಹಾಸ ಮತ್ತು ಅದರ ತುಳಿತ ಇದೆಯಲ್ಲ, ಸೊ ಅದರ ನೋವುಗಳು, ಅದರ ನೋಡಿ, ಅದೊಂದು ಕ್ರೈಮ್, ಅದೊಂದು ಘಟನೆ. 3,000 ವರ್ಷಗಳ ಒಂದು ಕನ್ಸಿಸ್ಟೆಂಟ್ ಆದ ಒಂದು ಸಮುದಾಯದ ಮೇಲೆ ನಡೆದಿರುವಂತ ಒಂದು ದೌರ್ಜನ್ಯಗಳಿದಾವಲ್ಲ, ಅದು ಒಂದು ಪ್ಯಾರಾಡೈಮ್ ಅಲ್ಲಿ ಹಾಗೆ ಉಳಿದಿರುತ್ತೆ. ನೀವು ಯಾವುದೋ ಒಂದು ಘಟನೆಯನ್ನ ಒಂದು ಕೋಮುವಾದಿ ಘಟನೆಯನ್ನ ಒಂದು ಕೋಮುವಾದಿ ಘಟನೆಯನ್ನ ನೀವು ಹೇಳ್ತಾ ಇದ್ದೀರಾ.
ಕೋಮುವಾದ ನೋಡಿ ಒಂದು ನಿಮಿಷ ಮುಸಲ್ಮಾನ ಕೋಮುವಾದವಿರಲಿ ಅಥವಾ ಹಿಂದೂ ಕೋಮುವಾದವಿರಲಿ, ಹಿಂದೂ ಅದು ಎಲ್ಲವನ್ನೂ ಸಹಿತ ಮಾಡ್ತಾ ಇರೋದು ಆ ಸಮುದಾಯದ ಕೇವಲ 5ರಿಂದ ಮೂಲಭೂತವಾದಿಗಳು. ಅವರು ಕೇವಲ ಅಲ್ಪಸಂಖ್ಯಾ, ಒಂದು 4-5% ಕಡಿಮೆನೇ ಇರೋದು. ಅದೇ ಹಿಂದೂ ಕೋಮುವಾದವನ್ನ ಪ್ರೇರೇಪಿಸ್ತಾ ಇರುವಂತ RSS ಸಹಿತ ಅದನ್ನ ನಿಗ್ರಹ ಮಾಡಬೇಕು ಹೇಳುವ ಮನೋಭಾವ ಪ್ರಿಯಾಂಕಾ ಖರ್ಗೆ ಅವರಿದೆ. ವಿ ಶುಡ್ ವೆಲ್ಕಮ್ ಇಟ್.